ಆಯ್ತಾ. ಇಲ್ಲಿ ಗಾಜಾ ಪ್ಯಾಲೆಸ್ತೈನ್ ಬಗ್ಗೆ ನಾವು ಮಾತಾಡ್ತಾ ಇರೋದು, ಇದು ಟ್ರಂಪ್ ನಮ್ದು ಪ್ರಾಬ್ಲಮ್ ಅಲ್ಲ, ಇದು ಕೇಂದ್ರ ಸರ್ಕಾರ ಇದೆ ತಲೆ ಕೆಡಿಸ್ಕೊಳ್ಳೋದಕ್ಕೆ. ಶ್ರೀವಲ್ಲಿ ಅವರೇ, ಪ್ರಶ್ನೆ ಏನಿತ್ತು ಅಂತಂದ್ರೆ, ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ನಡೀತಾ ಇತ್ತು, ಪಾಕಿಸ್ತಾನ ಸಿನಿಮಾಗಳನ್ನ ನಾವು ತೋರ್ಸಲ್ಲ ಅಂತಂದ್ರೆ ಅದು ಒಂದ್ ಲೆಕ್ಕ. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನದ ವಾರು ನಾವು ತೋರ್ಸಲ್ಲ ರೀ ಅಂತ ಹೇಳ್ಬಹುದು ನಾವು. ಇಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ ಏನೋ ಯುದ್ಧ ಮಾಡ್ಕೊಂಡಿವಿ ಅಂತ ನಾವು ಗಟ್ಟಿಯಾಗಿ ಗತ್ತಲ್ಲಿ ದೌಲತ್ತಲ್ಲಿ ಮಾತನಾಡ್ಬೋದು. ಆದರೆ ಇಲ್ಲಿ ನಡೀತಾ ಇರುವಂತಹ ಯುದ್ಧ ಮೊದಲಿಂದನೂ ಹೇಳ್ತಾ ಇದ್ರು ಇಸ್ರೇಲ್ ಮತ್ತು ಗಾಜಾದು. ಓಕೆನಾ, ಇದಕ್ಕೆ ಪ್ಯಾಲೆಸ್ತೀನ್ ಚಿತ್ರವನ್ನ ತೆಗೆದುಕೊಂಡು ಬಂದ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ತೋರಿಸಬಾರ್ದು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ವಾಸುದೇವ ಮೂರ್ತಿ ಅವರ ಪ್ರಶ್ನೆ. ಏನ್ ಹೇಳ್ತೀರಿ? ನಾನು ನಿಮ್ಗೆ ಇದನ್ನೇ ಹೇಳ್ತಾ ಇರೋದು, ಅಲ್ಲಿ ಸೋಷಿಯಲ್ ಕಾಸ್ ಏನಾದ್ರೂ ಅವ್ರ ಚಿತ್ರ ಮಾಡಿದ್ರೆ, ಒಂದ್ ಸಮಾಜಕ್ಕೆ ಒಂದ್ ಸಂದೇಶ ಇದೆ ಅದ್ರಲ್ಲಿ ಅಂತ ಅಂದ್ರೆ ಯಾರೂ ಬೇಡ ಅನ್ನಲ್ಲ. ಆಮೇಲೆ ನಮ್ಗೊಂದು ಇಂಟೆಲಿಜೆನ್ಸ್ ಅಂತ ಇರುತ್ತೆ, ಅವ್ರು ಯಾವ್ಯಾವ ತರ ಚಿತ್ರ ಮಾಡ್ತಾರೆ, ಅವ್ರು ಯಾವ್ಯಾವ ತರ ಬಿಡುಗಡೆ ಮಾಡ್ಬೇಕು ಅಂತ ಇದ್ ಮಾಡ್ತಾರೆ ಅಂತ ಅನ್ಬಿಟ್ಟು ಅಂತ. ಅವಾಗ ಬ್ಯಾನ್ ಮಾಡೋದು ಸರ್ವೇ ಸಾಮಾನ್ಯ. ಯಾವಾಗ ನಮ್ಮ ದೇಶ ವಿರೋಧಿ ಕಂಟೆಂಟ್ ಗಳು ಇರುತ್ತೆ ಆ ಚಿತ್ರದಲ್ಲಿ, ಅವಾಗ ನಮಗ್ ಬೇಡ ಅಂತ ಹೇಳೋದು ಸರ್ವೇ ಸಾಮಾನ್ಯ. ಅದು ನಾವನ್ನ ತೀರ್ಮಾನ ಮಾಡೋದು, ಅಲ್ಲಿ ಹೈಯರ್ ಬೋರ್ಡ್ಸ್ ಇರುತ್ತೆ ತೀರ್ಮಾನ ಮಾಡೋದಕ್ಕೆ. ಆಮೇಲಿಂದ ಆ ಕಂಟೆಂಟ್ ಗಳು ನಮಗ್ ಹಾನಿಕಾರಕನ, ನಮ್ಮ ದೇಶಕ್ಕೆ ಹಾನಿಕಾರಕನ, ಅವ್ರೇನೋ ನಾವ್ ಸಾಯ್ತಾ ಇದೀವಿ ನಮ್ ಯುದ್ಧದಲ್ಲಿ ಅಂತ ಅನ್ನೋದಕ್ಕೆ ಇಲ್ಲಿ ನಾವ್ ಯಾಕೆ ಅದನ್ನ ನೋಡ್ಬೇಕು? ಅವ್ರದ್ರಲ್ಲಿ ಇನ್ನೇನೋ ಇಲ್ಲ. ಗಾಜಾದ ಬರೀ ಪ್ರಾಬ್ಲಮ್ ಯುದ್ಧ, ಟೆರರ್ ಕ್ಯಾಂಪ್ಸ್ ಹಾಕೋ ಮಾಡು, ಅವ್ರದ್ದು ಇಷ್ಟೇ ಬಿಟ್ರೆ ಅವ್ರ ಮನಸ್ಥಿತಿ. ಇನ್ನು ಯಾವ ರೀತಿನೂ ಅವ್ರ ಹತ್ರ ಕಂಟೆಂಟ್ ಗಳಿಲ್ಲ, ಆಥರ್ಗಳು ಯಾರು ಇಲ್ಲ ಅವ್ರಿಗೆ ಬರೆಯೋದಕ್ಕೆ. ಬರೀ ಓಕೆ ಮ್ಯಾಮ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ಸರ್. ನಂದೊಂದು ಪ್ರಶ್ನೆ ಇದೆ. ಕಾಂಟ್ರವರ್ಸಿ ಅಂತ ಬಂದ ತಕ್ಷಣ ಪ್ರಕಾಶ್ ರಾಜ್ ಅವರು ಪ್ರತ್ಯಕ್ಷ ಆಗ್ತಾರೆ. ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡಿರುವಾಗ್ಲೂ ಕೂಡ ಅವ್ರು ಬಂದಿದ್ದಾರೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ. ಸ್ಟೇಜ್ ಮೇಲೆ ಹಿಡ್ಕೊಂಡು ಯಾವಾಗ ಸ್ಟೇಜ್ ಹಿಡಿದು ಹೋಗ್ತಾರೋ ಅವಾಗ ಒಂದು ಹೇಳಿಕೆಗಳನ್ನ ಕೊಟ್ಟುಬಿಟ್ಟು ಅವ್ರು ಹೋಗ್ತಾರೆ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಪ್ರಕಾಶ್ ರಾಜ್ ಅವರು ಹೋರಾಟವನ್ನ ಮಾಡಬೇಕಾಗಿತ್ತು ಅನ್ನುವ ವಿಚಾರವನ್ನ ಬಾಂಗ್ಲಾದೇಶದ ವಿಚಾರವಾಗೂ ಮಾಡಬೇಕಾಗಿತ್ತು. ಒಂದೇ ಒಂದು ಪೋಸ್ಟ್ ಹಾಕೊಂಡಿಲ್ಲ, ಒಂದೇ ಒಂದು ಅದ್ರ ಬಗ್ಗೆ ಮಾತನಾಡಿಲ್ಲ. ಈಗ ಪ್ಯಾಲೆಸ್ಟೀನ್ ಅನ್ನುವಂತಹ ವಿಚಾರಕ್ಕೆ ಬಂದ್ಬಿಟ್ರಲ್ಲ, ಇದು ಹೆಂಗೆ ಅನ್ನುವಂಥ ನನ್ನ ಪ್ರಶ್ನೆ. ಮೇಡಮ್, ನೀವು ಕೇಳ್ತಾ ಇರೋ ಕ್ವಶನ್ ಓಕೆ. ನೀವು ಹೇಳ್ತಾ ಇರೋದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣವಾಗ್ತಾ ಇದೆ ಅಂತ ನೀವು ಹೇಳ್ತಾ ಅಲ್ವಾ? ಹೌದು, ಸರಿ ಮೇಡಮ್. ಬಾಂಗ್ಲಾದೇಶದಲ್ಲಿ ಆಗ್ತಾ ಇಲ್ಲ, ಭಾರತ ದೇಶದಲ್ಲಿ ಆಗ್ತಾ ಇದೆ. ಇವತ್ತು ಶಂಕರಾಚಾರ್ಯರು ರೋಡ್ ಬಂದು ನಿಂತ್ಕೊಂಡು ಹಿಂದೂಗಳು ಸಾಕಷ್ಟು ಕಷ್ಟದಲ್ಲಿದ್ದಾರೆ ಅಂತ ಒಂದು ಹೇಳ್ತಾ ಇದ್ದಾರೆ. ಎರಡನೇದು, ಉತ್ತರ ಪ್ರದೇಶದಲ್ಲಿ ಹಿಂದೂಗಳ ಮನೆಗಳನ್ನ ಒಡೆದು ರೋಡ್ಗೆ ಹಾಕಿದ್ದಾರೆ. ಇದು ನಡೀತಾ ಇದೆ. ಮತ್ತೆ 300 ವರ್ಷದ ಹಳೆ ದೇವಸ್ಥಾನಗಳನ್ನ ಇವರು ಅಭಿವೃದ್ಧಿ ಹೆಸರಲ್ಲಿ ಒಡೆದು ಬಿಸಾಕ್ತಾ ಇದ್ದಾರೆ. ಇವೆಲ್ಲ ಕೂಡ ಇಂಪಾರ್ಟೆಂಟೇ. ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಮುಸ್ಲಿಮ್ಸ್ ಆಳ್ವಿಕೆ ಮಾಡಿದಾಗ, ಸಾವಿರಾರು ವರ್ಷ ಹಿಂದೆ ಮುಸ್ಲಿಮ್ಸ್ ಆಳ್ವಿಕೆ ಮಾಡಿದಾಗ ಕೂಡ ನಾವು ಶಂಕರಾಚಾರ್ಯ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವರು ಗೌರವ ಕೊಡ್ತಾ ಇದ್ರು, ಮುಸ್ಲಿಮ್ಸ್ ಗೌರವ ಕೊಡ್ತಾ ಇದ್ರು. ಇವತ್ತು ಪ್ರಧಾನಮಂತ್ರಿ ಹಿಂದೂ, ಅಂಥದ್ರಲ್ಲಿ ನಾವು ಕಷ್ಟದಲ್ಲಿದ್ದೀವಿ, ನಾವು ತೊಂದರೆಯಲ್ಲಿದ್ದೀವಿ ಅಂತ ಹೇಳಿ ಎಷ್ಟೋ ಶಂಕರಾಚಾರ್ಯಗಳು ಈಚೆಗಳು ಬಂದಿದ್ದಾರೆ, ಎಷ್ಟೋ ಹಿಂದೂ ಧರ್ಮದ ಇವ್ರು ಬಂದು ಈಚೆಗಡೆ ಮಾತಾಡ್ತಾ ಇದ್ದಾರೆ. ನೀವು ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದೀರಾ, ನಮ್ಮ ದೇಶದಲ್ಲಿ ಎಷ್ಟು ತೊಂದರೆ ಇದೆ, ಹಿಂದೂಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅದನ್ನು ನೋಡಿ ಸ್ವಾಮಿ. ನೀವು ಯಾವ್ದೋ ಬಾಂಗ್ಲಾದೇಶ ತೊಂದರೆ ಆಗ್ತಾ ಇದ್ರೆ ನಿಮ್ಮ ಕಡೆ ಸರ್ಕಾರ ಇರೋದು, ನೀವಲ್ಲಿ ಕಳಿಸಿ. ನೀವು ಬಾಂಗ್ಲಾದೇಶದ ಹತ್ರ ಮಾತಾಡಿ, ಬಾಂಗ್ಲಾದೇಶದ ಪ್ರಧಾನಮಂತ್ರಿ ತಗೊಂಬಂದ್ ನೀವು ಇಲ್ಲಿ ಇಟ್ಕೊಂಡಿದ್ದೀರಲ್ಲ, ಇಲ್ಲಿ ಇಟ್ಕೊಂಡಿದ್ದೀರಲ್ರಿ, ನೀವು ಅವ್ರಿಗೆ ಆಶ್ರಯ ಕೊಟ್ಟಿದ್ದೀರಾ ಅಲ್ವಾ? ನೀವು ಅದನ್ನ ಮಾತಾಡದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿದ್ದಾರೆ, ಪ್ರಕಾಶ್ ರಾಜ್ ಅಧಿಕಾರದಲ್ಲಿಲ್ಲ, ಪ್ರಕಾಶ್ ರಾಜ್ ಪ್ರಧಾನಮಂತ್ರಿ ಅಲ್ಲ, ಪ್ರಕಾಶ್ ರಾಜ್ ಗೃಹ ಮಂತ್ರಿಗಳಲ್ಲ, ಇವತ್ತಿರೋದು ಪ್ರಧಾನಮಂತ್ರಿ ಮೋದಿ ಅವರು. ಯಾವಾಗ ಮಾತನಾಡಿದ್ರು ಕೂಡ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರವಾಗಲ್ಲ ಅವರು. ಜನ ನೋಡಿ, ಸಮಾಜದ ಕಳಕಳೆ ಬಗ್ಗೆ ಮಾತಾಡ್ತಾರೆ, ಸಮಾಜದ ಕಳಕಳೆ ಬಗ್ಗೆ ಮಾತಾಡ್ತಾರೆ. ನೀವು ಯಾರು ಮಾತಾಡ್ತೀರಾ? ನಾನ್ ಹೇಳ್ತೀನಿ, ಯುಪಿ ಬಗ್ಗೆ ಮಾತಾಡಿದ್ರು. ಇದೇ ಯುಪಿ ಸರ್ಕಾರ ಗೂಂಡಾಗಳನ್ನ ಅಟ್ಟಾಡ್ಸ್ಕೊಂಡ್ ಹೋಗಿ ಹೊಡೆದ್ರು, ಅದನ್ನ ಲೈವ್ ಮಾಡಿದ್ರು, ಆಯ್ತಾ? ಆಮೇಲೆ ಯಾರು ಸರ್ಕಾರದ ವಿರುದ್ಧ, ದೇಶದ ವಿರುದ್ಧ ಕೂಗ್ತಾ ಇದಾರೆ, ಅವ್ರ ಮನೆಗಳನ್ನ ಬುಲ್ಡೋಸರ್ ನುಗ್ಸಿ ಹೊಡೆದಾಕ್ಸಿದ್ರು. ಇದೆಲ್ಲ ಇವ್ರ ಕಣ್ಣಕ್ ಕಾಣಿಸೋದಿಲ್ಲ. ಇವ್ರಿಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾರದ್ ಇವ್ರ ಕಣ್ಣಕ್ ಕಾಣಲ್ಲ, ಯಾಕಂದ್ರೆ ಅಲ್ಲಿ ಮಾತಾಡಂಗಿಲ್ಲ, ಇವ್ರ ಬೀದಿ ಅವರು ಪಾಪ. ಆಮೇಲಿಂದ ಕರ್ನಾಟಕದಲ್ಲೇ ನಡೀತಾ ಇದೆಯಲ್ಲ, ಬೇರೆ ಕಡೆ ಯಾಕೆ ರೇಪ್ ಅಂಡ್ ಮರ್ಡರ್ಸ್ ಎಷ್ಟು ನಡೀತಾ ಇದೆ ನಿಮ್ಗೆ, ಯಾಕೆ ಇವ್ರು ಅದನ್ನ ತಗೊಳ್ತಾ ಇಲ್ಲ? ಆಮೇಲಿಂದ ಇಲ್ಲಿ ಎಷ್ಟು ಅತ್ಯಾಚಾರಗಳಾಗ್ತಾ ಇದೆ, ಯಾಕೆ ಅದನ್ನ ತಗೊಂಡೋಗ್ತಾ ಇಲ್ಲ? 14% ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ, 14% ಜಾಸ್ತಿ ಆಗಿದೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು.
ಯಾಕೆ ಅದನ್ನ ತಗೋತಾ ಇಲ್ಲ ಇವ್ರು ಯಾಕೆ ಹೋಗ್ಬಿಟ್ಟು UP ಸರ್ಕಾರ ಅಂತ ತಗೋತಾ ಇದ್ದಾರೆ? ಕೂತ್ರೆ ಕರ್ನಾಟಕದಲ್ಲಿ UPಗೂ ಇವ್ರಿಗೂ ಏನ್ ಸಂಬಂಧ? ಅದೇ ಇದು ಗೋಕುಲಾಷ್ಟಮಿಗೂ ಮತ್ತೆ ರಂಜಾನ್ಗೂ ಸಂಬಂಧ ಕಟ್ತಾ ಇದಾರೆ ಇವ್ರು. ಆಮೇಲೆ ಇವ್ರಿಗೆ ಏನ್ ಗೊತ್ತಾ ಕಾಂಗ್ರೆಸ್ ಅವ್ರಿಗೆ ಪ್ರಾಬ್ಲಮ್? 60 ವರ್ಷ ದೇಶ ನಡೆಸ್ಬಿಟ್ರು, ಹಾಳು ಮಾಡಾಕ್ಬಿಟ್ರು. ಈಗ 300 ವರ್ಷ ದೇವಸ್ಥಾನ ಹೊಡಿತಾ ಇದಾರಂತೆ, ಇಮಿಡಿಯೇಟ್ ಆಗಿ ಕಟ್ಬಿಡ್ಬೇಕಂತೆ. ಸ್ವಾಮಿ, ನಿಮ್ಮ ಹಳೆ ಕಟ್ಟಡಗಳು ಎಲ್ಲ ಉದ್ರಿ ಹೋಗ್ತಾ ಇವೆ, ಅದನ್ನ ಕಟ್ಟೋದಕ್ಕೆ ಟೈಮ್ ತಗೊಳುತ್ತೆ. ಹಿಂಗ್ ಕಟ್ಟಿದ ತಕ್ಷಣ ಒಂದ್ ಅಡಿಪಾಯ ಹಾಕಿದ ತಕ್ಷಣ ಅದು ದೇವಸ್ಥಾನ ನಿಂತ್ಕೊಳ್ಳೋದಕ್ಕೆ ಇವ್ರೇನು ದೇವ್ರ ಬಂದಿರೋರು? ಬಿಜೆಪಿ ಅವರು ದೇವಸ್ಥಾನ ಹೊಡಿತಾ ಇದ್ದಾರೆ ಅಂತೇಳಿ ಅಲ್ಲಿ ಇವ್ರೇ ಹೇಳಿದ್ರಲ್ಲ ಇವಾಗ ತಾನೆ ಸರ್, 300 ವರ್ಷ ದೇವಸ್ಥಾನಗಳನ್ನ ಕೆಡವುತ್ತಾರೆ ಇವ್ರು ಅಂತ. ಕೆಡವ್ಬಿಟ್ಟು ಅದನ್ನ ಕಟ್ಟಿಸೋದಕ್ಕೂ ಬರುತ್ತೆ ನಮ್ಗೆ. ನೀವು ಪೇಷನ್ಸ್ ಇರ್ಬೇಕು. ಇವ್ರಿಗೆ ರಾಮ ಮಂದಿರ ಕಟ್ಸಿರೋದು ತಡ್ಕೊಳಕ್ ಆಗ್ತಾ ಇಲ್ಲ. ಇರ್ಬೇಕಾದ್ರೆ ಅಲ್ಲಲ್ಲ ಇವ್ರು ರಾಮನಿಗೆ ದೇವಾಲಯ ಸರಿ ಇಲ್ಲ, ರಾಮ ಮಂದಿರ ಸೋರ್ತಾ ಇದೆ. ನೆಹರು ನಿಮಿಷ ಸರ್, ನಾನು ಹೇಳ್ತೀನಿ ನಿಮ್ ಪ್ರಶ್ನೆಯನ್ನ. ಶ್ರೀವಲ್ಲಿ ಅವರು ಏನ್ ಹೇಳ್ತಿದ್ದಾರೆ ಅವರು ಅಂತಂದ್ರೆ ರಾಮ ಮಂದಿರ ಸೋರ್ತಾ ಇದೆ ಬಿಕಾಸ್ ಒಂದ್ ನಿಮಿಷ ಮ್ಯಾಮ್, ಅಷ್ಟು ಅರ್ಜೆಂಟ್ ಅಲ್ಲಿ ಎಲೆಕ್ಷನ್ ಬರ್ಬೇಕಾದ್ರೆ ಅವ್ರು ಕಟ್ಸೋ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆ ಅವರು. ಇದು ಹಾಕ್ಲೇ ಇಲ್ಲ. ಏನೋ ಒಂದು ರಾಮ ಪ್ರತಿಮೆ ಮಾಡೋದಕ್ಕೆ ಅರ್ಜೆಂಟ್ ಆಗಿ ಮಾಡಕ್ಕಾಗತ್ತಾ? ಅದಕ್ಕೆ ಜೀವ ಕೊಡ್ಬೇಕು. ಅದು ಇಟ್ ಇಸ್ ಅ ಲಾಂಗ್ ಟೈಮ್ ಪ್ರಾಸೆಸ್. ಇದು ಮುಂಚೆನೆ ಇತ್ತು ಅಜೆಂಡಾ ಅವ್ರಿಗೆ. ಆಮೇಲೆ ಇರ್ಬೇಕಾದ್ರೆ ಇವ್ರ ಕಾಲದಲ್ಲಿ ಒಂದು ಗುಡಿಸ್ಲನ್ ಒಂದ್ ಪುಟ್ಟದು ಹಾಕ್ಬಿಟ್ಟು ಇವ್ರು ಇಟ್ಟಿದ್ರು ರಾಮ್ಲಲ್ಲಾನ. ಯಾವ ದೇವಸ್ಥಾನ ಇತ್ತು ಅಲ್ಲಿ? ಇವಾಗ ವೈಭೋಗನ ನೋಡೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಅದನ್ನ. ಆಯ್ತಾ? ಆಮೇಲೆ ಆಮೇಲಿಂದ ಸೋರ್ತಾ ಇದೆ ಅಂತ ಅಂದಾಗ ಯಾವ್ದೋ ಇವಾಗ ನಾವು ಹೊಸ ಮನೆ ಕಟ್ಸಿದಾಗ್ಲೂ ಏನೋ ಒಂದು ಪ್ಲಂಬರ್ ಪ್ರಾಬ್ಲಮ್ ಆಗ್ಬೋದು, ಏನೋ ಏನ್ ಗೊತ್ತಾ, ಅದು ದೊಡ್ಡ ಬೃಹತ್ ದೇವಸ್ಥಾನ. ಅದು ಕೇಳ್ತಾ ಇರೋದು ಏನು ಅಂತಂದ್ರೆ, ಇವಾಗ ರಾಮಲಲ್ಲಾ ಮೂರ್ತಿ ಇರುವಂತಹ ಜಾಗ ಅಥವಾ ಆ ಒಂದು ದೇವಸ್ಥಾನ ಇರುವಂತಹ ಜಾಗ ಸರಿಯಾಗಿ ಪೂರ್ಣಗೊಂಡಿರ್ಲಿಲ್ಲ. ಶಂಕರಾಚಾರ್ಯ ಅವರು ಅವತ್ತೇ ಹೇಳಿದ್ರು ಪೂರ್ಣಗೊಂಡಿಲ್ಲ, ಅದನ್ನ ಉದ್ಘಾಟನೆ ಮಾಡಬಾರ್ದು, ಪೂರ್ಣಗೊಂಡಿಲ್ಲ ಅದನ್ನ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿದ್ರು. ಓಕೆ, ಎಸ್, ಅವರ ಒಂದು ಇದು ಕಡಿತವಾಗಿದೆ, ಅವರ ಒಂದು ನೆಟ್ವರ್ಕ್ ಸರಿ ಇಲ್ಲ ಅಂತ ಅಂದ್ಕೊಳ್ತೇನೆ. ಮತ್ತೆ ಜಾಯಿನ್ ಆಗ್ತಾರೆ. ಎಸ್ ಸರ್, ನಿಮ್ಮ ಹತ್ರ ಅದೇ ಮಾತಾಡ್ತಾ ಇದ್ದೆ. ನಟ ವಿರೋಧ ಮಾಡಬೇಕು ಅಂತಂದ್ರೆ ಎಲ್ಲದಕ್ಕೂ ವಿರೋಧ ಮಾಡಬೇಕಾಗಿತ್ತು. ಸೊ ಅವ್ರು ಯಾಕೆ ಪ್ಯಾಲೆಸ್ತೀನ್ ಅಂತ ಒಂದೇ ತೆಗೆದುಕೊಂಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಕೂಡ ಆಗಿದೆ. ನೋಡಿ, ಪ್ಯಾಲೆಸ್ತೀನ್ ಅಂತ ಅಲ್ಲ, ಇವ್ರು ಯಾಕೆ ನೋಡಿ, ಇವರು ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಆಡಿಸ್ಬಾರ್ದಾಗಿತ್ತು ಸರ್ಕಾರ ನಡೆಸೋವಾಗ. ನೀವು ಇವತ್ತು ಪ್ಯಾಲೆಸ್ತೀನಿಯರ್ ಫಿಲಿಮ್ನ ನೀವು ಏನು ನಿಲ್ಲಿಸ್ತಾ ಇದ್ದೀರಾ, ಓಕೆ ಆಯ್ತು, ಒಪ್ಕೊಳ್ಳೋಣ. ಏನೋ ಪ್ಯಾಲೆಸ್ತೀನಿಯರಲ್ಲಿ ಏನೋ ಇದೆ, ಮುಸ್ಲಿಮ್ಸ್ ಅವರು ನಮ್ಗೆ ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಓಕೆ ಆಯ್ತು, ಒಪ್ಕೊಳ್ಳೋಣ. ಆದರೆ ನೀವು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆಡಿಸ್ಬಾರ್ದು. ನಮ್ಮ ಮೇಲೆ ದಾಳಿ ಮಾಡಿ ವರ್ಷಗಳು ಕಳೆದಿರಲಿಲ್ಲ. ಇವ್ರು ತಗೊಂಡೋಗಿ ದುಡ್ಡು ಆಸೆಗೆ ಹೋಗಿ ಇವುದೇ ಗೃಹ ಸಚಿವರ ಮಗ ಇವತ್ತು ಅಧ್ಯಕ್ಷ ಆಗಿದ್ದಾನೆ. ಅವರಲ್ಲಿ ಒಂದೇ ಒಂದು ಮಾತಾಡಿದ್ರೆ ಇವತ್ತು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆಡ್ತಾ ಇರಲಿಲ್ಲ. ಆ ಥರದ್ದು ಸಾಕಷ್ಟು ವಿಷಯಗಳು ಇದೆ. ಆದ್ರೆ ನಾವು ಕೇಳೋದಿಷ್ಟೇ, ನೀವು ವಿರೋಧ ಮಾಡಾಗಿದ್ರೆ ಎಲ್ಲವನ್ನೂ ಒಂದ್ ಕಡೆ ಗೋಮಾಂಸನು ವಿರೋಧ ಮಾಡ್ತೀರಾ, ಈ ಕಡೆ ಅದೇ ವಿರೋಧ ಮಾಡದಿದ್ರೆ ಪ್ರಕಾಶ್ ರಾಜ್ ಅವರು ಎಲ್ಲದೂ ವಿರೋಧ ನೋಡಿ, ಎಲ್ಲಾನು ವಿರೋಧ ಮಾಡೇ ಮಾಡ್ತಾರೆ. ಪ್ರಕಾಶ್ ನೋಡಿ ಪ್ರಕಾಶ್ ರಾಜ್, ನಾನು ಹೇಳ್ತಾ ಇರೋದು ನೋಡಿ, ಬಾಂಗ್ಲಾದೇಶ ಪಕ್ಕದಲ್ಲಿ ಏನೂ ಹೇಳಿಲ್ಲ, ಪಾಕಿಸ್ತಾನದಲ್ಲಿ ನಡೀತಾ ಇದ್ದೇನೂ ಹೇಳಿಲ್ಲ. ಇಲ್ಲ, ನೀವು ಪ್ರಕಾಶ್ ರಾಜ್ ಅವ್ರನ್ನ ಅವಾಗ್ಲಿಂದ ಟ್ವಿಟ್ಟರ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಫಾಲೋ ಮಾಡಿ ನೋಡಿ, ಅವ್ರು ಎಲ್ಲಾದ್ರ ಬಗ್ಗೆನೂ ಮಾತಾಡಿದ್ದಾರೆ. ಯಾವ್ಯಾವ ಭಾರತಕ್ಕೆ ತೊಂದರೆ ಆಗ್ತಾ ಇದೆ, ಯಾವಾಗ ಕರ್ನಾಟಕಕ್ಕೆ ತೊಂದರೆ ಆಗ್ತಿದೆ, ಭಾರತ ಎಲ್ಲಾದ್ರ ಬಗ್ಗೆನೂ ಮಾತಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಆದ್ರೆ ಯಾವ ವಿಷಯ ಮಾತಾಡ್ಬೇಕು ಅದು ಮಾತಾಡ್ತಾರೆ. ಆದ್ರೆ ನೀವು ಬಾಂಗ್ಲಾದೇಶವನ್ನ ಪ್ರಕಾಶ್ ರಾಜ್ಗೆ ಲಿಂಕ್ ಮಾಡ್ತಾ ಇರೋದು ನಮ್ಗೆ ಅರ್ಥನೇ ಆಗದೆ ಇರೋದು. ಪ್ರಕಾಶ್ ರಾಜ್ ಯಾವತ್ತು ಯಾರು ಕೂಡ ಹಿಂದೂಗಳು ಮಾರಣಹೋಮ ಆಗ್ಲಿ ಇಲ್ಲ ಮುಸ್ಲಿಮ್ಸ್ ಮಾರಣಹೋಮ ಆಗ್ಬೇಕು ಆ ಥರದ್ದು ಯಾವುದೇ ಕೂಡ ಅವ್ರು ಎಲ್ಲಾದ್ರೂ ವಿರೋಧ ಮಾಡ್ತಾರೆ. ನಾನು ಹೇಳೋದು, ನೀವ್ ಯಾಕೆ ಅದು ಫಿಲಿಮ್ನ ಬಂದ್ ಮಾಡಿದ್ರಿ? ಹಂಗಿದ್ರೆ ಕ್ರಿಕೆಟ್ ಮ್ಯಾಚ್ನು ಮಾಡ್ಬೇಕಾಗಿತ್ತು, ಹಾಕಿನೂ ಮಾಡ್ಬೇಕಾಯ್ತು, ಎಲ್ಲವನ್ನೂ ಕೂಡ ನೀವು ಅದನ್ನ ಬಂದ್ ಮಾಡ್ಬೇಕಾಯ್ತು. ಸರ್ಕಾರ ನಡೆಸೋರು, ಕೇಂದ್ರ ಸರ್ಕಾರ ನಡೆಸೋರು. ನೀವು ಇವತ್ತು ಪ್ಯಾಲೆಸ್ಟೈನ್ ಮಾಡಿರೋದು ಅವರ ಕಳಕಳಿಕೆ ಒಪ್ಕೊಂಡಿದ್ದಾರೆ, ಇದೇ ಹೇಳಿದ್ದಾರೆ. ಇಲ್ಲ, ಆ ಫಿಲಿಮ್ ಅಲ್ಲಿ ಆ ತರ ಇತ್ತು, ಆ ಯುದ್ಧ ಆಗ್ಬಾರ್ದು, ಯುದ್ಧ ಮಾಡಕ್ ಹೋದವ್ರು ಯಾವ ರೀತಿ ಪರಿಸ್ಥಿತಿಲಿ ಇರ್ತಾರೆ, ಅವ್ರ ಮನೆಗ್ ಬರ್ತಾರೋ ಬರಲ್ವೋ ಅನ್ನೋದು ಇದಿರಲ್ಲ. ಅದನ್ನ ಅವ್ರ ಕಳಕಳಿಯಲ್ಲಿ ವ್ಯಕ್ತಪಡಿಸಿದ್ರೆ ಅದಕ್ಕೊಂದು
ಒಂದು ಲಿಂಕ್ ಮಾಡಿ ಬಾಂಗ್ಲಾದೇಶದ ಮಾನವಮ ಆಗ್ತಿದ್ರೆ ನಮ್ಮ ದೇಶದಲ್ಲೇ ಮಾನವಮ ಆಗ್ತದೆ. ಇದು ಮನೆಗಳಿಲ್ಲ ಹಿಂದೂಗಳು ಅವ್ರಿಗೆ ಮನೆಗಳಿಲ್ಲ. ನೀವೆಲ್ಲಿ ಹಿಂದೂ ರಾಷ್ಟ್ರ ಮಾಡಕ್ ಹೊರಟಿದ್ದೀರಾ? ಇದನ್ನ ನಾವ್ ಹೇಳ್ತಾ ಇರೋದು ವಿರೋಧ. ನಾವ್ ಅದನ್ನ ಮಾಡಬಾರ್ದು. ನೀವ್ ಮಾಡಿ, ಬರೀ ನೀವ್ ಹೇಳ್ತೀರಿ, ಬರೀ ವಿರೋಧ ಮಾಡ್ಕೊಂತೀರಾ. ಪಾಕಿಸ್ತಾನಲ್ಲಿ ಹೋಗ್ತೀರಾ, ಬಿರಿಯಾನಿ ತಿನ್ಕೊಂಬರ್ತೀರಾ, ಗೋಮಾಂಸನ ಎಕ್ಸ್ಪೋರ್ಟ್ ಮಾಡ್ತೀರಾ, ನಿಮ್ಮ ಜೈಶಂಕರ್ನ ಇದು ಪಾಕಿಸ್ತಾನಕ್ಕೆ ಕಳಿಸ್ತೀರಾ, ಬೇರೆ ದೇಶಕ್ಕೆ ಕಳಿಸ್ತೀರಾ. ಎಲ್ಲ ಮುಸ್ಲಿಂ ರಾಷ್ಟ್ರಕ್ಕೆ ಹೋದಾಗ ಏನ್ ತಬ್ಕೊಂಡಿದೆ ಮೋದಿ ಅವರು. ಏನರ್ಥ? ಸರ್ಕಾರವನ್ನು ನಡೆಸಬೇಕು, ಒಂದು ಆರ್ಥಿಕತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಅಕ್ಕಪಕ್ಕದ ದೇಶ ಆಗಿರ್ಬೋದು ಅಥವಾ ಬೇರೆ ದೇಶಗಳನ್ನ ಮಾತನಾಡಿಸೋದು, ಅದರ ಬಗ್ಗೆ ಡಿಸ್ಕಸ್ ಮಾಡೋದು, ಅವರಿಂದ ನಾವು ತೆಗೆದುಕೊಳ್ಳೋದು, ನಮ್ಮಿಂದ ಅಲ್ಲಿ ಹೋಗುವಂತದ್ದು ಮಾಡ್ಲೇಬೇಕಲ್ಲ ಸರ್. ಇಲ್ಲ ಅಂತಂದ್ರೆ ಹಂಗೆ ಹೌದು, ನೀವ್ ಹೇಳ್ತಾ ಇರೋದು 100% ಸತ್ಯ.